सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्ति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये द्वितीयाध्याये द्वितीयाध्याय चतुर्थम् अधिकरणम् समुदायाधिकरणम्। अस्मिन् सूत्रे 10 सूत्राणि वर्तन्ते। इदानीं प्रथमं सूत्रं तत्र तस्मिन् अधिकरणे प्रथमं सूत्रं समुदायाधिकरणे प्रथमं सूत्रं तद्भाष्यभागं च यथामति इदानीं विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् 18 सूत्रं तद्भाष्यभागं च यथामति विचारयामः। ॐ यो लोकोपकृतिप्रविष्टहृदयो जित्वातिबाह्यं मतम् श्रीमच्छङ्करशब्दपूर्वभगवत्पादाभिधानं गतम् सद्वेदान्तरहस्यवत्स्फुटितवान् गोप्यं रहो मानवम् तं वन्दे भगवन्तमन्तकरिपुं
ಸರ್ವಾಂತರಾಯಾಚ್ಛಿದಂ. ಓಂ ಯೋ ಲೋಕೋಪಕೃತಿ ಪ್ರವಿಷ್ಟ ಹೃದಯೋ ಜಿತ್ವಾತಿ ಬಾಹ್ಯಂ ಮತಂ ಶ್ರೀಮಚ್ಛಂಕರ ಶಬ್ದಪೂರ್ವ ಭಗವತ್ಪಾದಾಭಿಧಾನಂ ಗತಂ ಸದ್ವೇದಾಂತರಹಸ್ಯವತ್ ಸ್ಫುಟಿತವಾನ್ ಗೋಪ್ಯಂ ರಹೋ ಮಾನವಂ ತಂ ವಂದೇ ಭಗವಂತಮಂತಕರಿಪುಂ ಸರ್ವಾಂತರಾಯಾಚ್ಛಿದಂ. ತಂ ವಂದೇ ಭಗವಂತಮಂತಕರಿಪುಂ ಸರ್ವಾಂತರಾಯಾಚ್ಛಿದಂ. ಸೊಗಸಾದ ಶ್ಲೋಕವನ್ನು ಮಾಡಿದ್ದಾರೆ ಕಾಮೇಶ್ವರ ಸೂರಿ ಎಂಬತಕ್ಕಂತಹ ಯತಿಗಳು. ಇರಲಿ, ಈಗ ಪ್ರಕೃತ ಈ 2ನೆಯ ಪಾದ 18ನೆಯ ಸೂತ್ರ 4ನೇ ಅಧಿಕರಣ. ಎಲ್ಲ ಸೂತ್ರವನ್ನು ಒಂದು ಸೇರಿ ಪಾರಾಯಣ ಮಾಡಿ ನಂತರ ವಿಚಾರವನ್ನು ಪ್ರಾರಂಭ ಮಾಡೋಣ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೆ ಚತುರ್ಥಂ ದಶಸೂತ್ರಾತ್ಮಕಂ ಸಮುದಾಯಾಧಿಕರಣಂ. ಓಂ ಸಮುದಾಯ ಉಭಯ ಹೇತುಕೇಪಿ ತದಪ್ರ ಓಂ ಇತರೇತರ ಪ್ರತ್ಯಯತ್ವಾದಿತಿ ಚೇನ್ನೋತ್ಪತ್ತಿ ಮಾತ್ರ ನಿಮಿತ್ತತ್ವಾತ್. ಓಂ ಉತ್ತರೋತ್ಪಾದೇ ಚ ಪೂರ್ವ ನಿರೋಧಾತ್. ಓಂ ಅಸತಿ ಪ್ರತಿಜ್ಞೋಪರೋಧೋ ಯೌಗಪದ್ಯಮನ್ಯಥಾ. ಓಂ ಪ್ರತಿಸಂಖ್ಯಾ ನಿರೋಧ ಪ್ರಾಪ್ತಿರವಿಚ್ಛೇದಾತ್. ಓಂ ಉಭಯಥಾ ಚ ದೋಷಾತ್. ಓಂ ಆಕಾಶೇ ಚ ವಿಶೇಷಾತ್. ಓಂ ಅನುಸ್ಮೃತೇಶ್ಚ. ಓಂ ನಾಸತೋ ದೃಷ್ಟತ್ವಾತ್. ಓಂ ಉದಾಸೀನಾನಾಮಪಿ ಚೈವಂ ಸಿದ್ಧಿ. ಸೂತ್ರಗಳು ಪ್ರಕೃತ. ಇದರಲ್ಲಿ ಮೊಟ್ಟ ಮೊದಲನೆಯ ಸೂತ್ರ ಓಂ ಸಮುದಾಯ ಉಭಯ ಹೇತುಕೇಪಿ ತದ ಪ್ರಾಪ್ತಿ. ಓಂ ಸಮುದಾಯ ಉಭಯ ಹೇತುಕೇಪಿ ತದ ಪ್ರಾಪ್ತಿ ಅಂತಕ್ಕಂಥ ಸೂತ್ರ. ಇದಕ್ಕೆ ಪದ ವಿಭಾಗ ಮಾಡೋದು ಕಷ್ಟ ಅಂತ ಅಲ್ಲ, ಇದು ಅನ್ವಯ ಸರಿಯಾಗಿ ಆಗೋದಿಲ್ಲ ಇದಕ್ಕೆ. ನೋಡಿ, ಸಮುದಾಯ ಅಂತ ಇದೆ, ಉಭಯ ಹೇತುಕೆ ಅಂತ ಇದೆ, 2 ಪದ ಇದೆ. ಈ ಸಮುದಾಯ ಅಂತಕ್ಕಂಥದ್ದು ಪ್ರಥಮ ವಿಭಕ್ತಿ ಏಕವಚನ, ಉಭಯ ಹೇತುಕೆ ಅಂತಕ್ಕಂಥದ್ದು ಸಪ್ತಮಿ ವಿಭಕ್ತಿ ಏಕವಚನ. ಈ 2ಕ್ಕೂ ಜೋಡಣೆ ಹೇಗೆ? ಸಮುದಾಯ ಉಭಯ ಹೇತುಕಃ ಅಂತ ಇರಬೇಕು, ಅಥವಾ ಸಮುದಾಯೇ ಉಭಯ ಹೇತುಕೆ ಅಂತ ಇರಬೇಕು. ಹೌದ್ ತಾನೆ? ಆಗ ಅನ್ವಯ ಮಾಡಬಹುದು. ಇಲ್ಲಿ ಸಮುದಾಯ ಉಭಯ ಹೇತುಕೆ ಅಂದರೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ವಲ್ಲ, ಇದೇ ಪದ ಪ್ರಥಮ ವಿಭಕ್ತಿ ಆಯಿತು, ಅದು ಸಪ್ತಮಿ ವಿಭಕ್ತಿ ಆಯ್ತಲ್ಲ ಅಂತ ಹೇಳಿದ್ರೆ, ಇದಕ್ಕೆ ಈ ಪದ ವಿಭಾಗ ಮಾಡೋದಕ್ಕೆ ಇದ್ದೀವಲ್ಲ, ಈ ವಿಚಾರ ಪೂರ್ವಭಾವಿಯಾಗಿ ತಿಳಿದುಕೊಳ್ಳುವುದು. ಇದು ಗೊತ್ತಿಲ್ಲದೆ ಇದ್ದರೆ ಇದಕ್ಕೆ ಪದ ವಿಭಾಗ ಮಾಡೋದು ಸ್ವಲ್ಪ ಏನು ಸಮುದಾಯ, ಯಾವುದರ ಸಮುದಾಯ, ಉಭಯ ಹೇತುಕೆ ಅಂತ ಅಂದ್ಬಿಟ್ರು, ಯಾವುದು ಉಭಯ ಹೇತುಕೆ ಏನು ಗೊತ್ತಾಗೋದಿಲ್ಲ. ಹೌದ್ ತಾನೆ? ಆದ್ದರಿಂದ ಸ್ವಲ್ಪ ಪರಿಚಯವ ಇರಬೇಕಿದು. ಇಲ್ಲಿ ಅದನ್ನು ಮಾಡಿಕೊಡ್ತಾ ಇದ್ದಾರೆ ಯಾರು? ಶಂಕರ ಭಗವತ್ಪಾದರು. ನೋಡಿ, ಅವ್ರಿಗೂ ಗೊತ್ತು, ಓಹೋ ಈ ಸೂತ್ರ ನೋಡಿದ್ರೆ ಏನಿದು ಒಂದಕ್ಕೂ ಸ್ವಲ್ಪ ಅನ್ವಯ ಕಷ್ಟ ಆಗುತ್ತಲ್ಲ ಅಂತ ಜನಗಳು ತಿಳಿದುಕೊಂಡು ಯಾರು ಅಂತ ಹೇಳಿ ಅವರು ಈ ಪೀಠಿಕಾ ಭಾಗವನ್ನ ಒಂದು ಸಂಕ್ಷೇಪವಾಗಿ ಇಲ್ಲಿ ಕೊಡ್ತಾ ಇದ್ದಾರೆ. ಯಾತಕ್ಕೆ ಅಂತಂದ್ರೆ, ಈ ಬೌದ್ಧರ ಮತ ಅಂತ ಏನಿದೆ, ಆಗಿನ ಕಾಲದಲ್ಲಿ ಅತ್ಯಂತ ಪ್ರಬಲದಿಂದ ಕೂಡಿದ್ದ ಮತ. ಅದು ಎಲ್ಲೆಲ್ಲಿಯೂ ಕೂಡ ಪ್ರಚಾರದಲ್ಲಿತ್ತು. ಸೊ ಹೀಗಾಗಿ ಇದರಲ್ಲಿ ಇರತಕ್ಕಂತಹ ದೋಷವನ್ನ ತೋರಿಸಿ ನಮ್ಮ ಆತ್ಮೈಕತ್ವವಾದವನ್ನ ನಾವು ಸ್ಥಾಪನೆ ಮಾಡದೆ ಹೋಗಿಬಿಟ್ಟರೆ ಈ ಆತ್ಮ ತನ್ನೋದೇ ಹೋಗಿಬಿಡುತ್ತೆ. ಯಾಕೆ? ಅವರು ಬೌದ್ಧರು ಆತ್ಮನನ್ನು ಒಪ್ಪೋದಿಲ್ಲ.
ಅವರು ನೈರಾತ್ಮ್ಯವಾದಿಗಳು. ಹೌದು ತಾನೆ? ಹಾಗಾಗಿ ವೇದಾಂತಿಗಳು ಒಪ್ಪತಕ್ಕಂತಹ ಈ ಆತ್ಮವಾದ ಅಂತಕ್ಕಂಥದ್ದೇ ಹೋಗಿಬಿಡುತ್ತೆ, ನಮ್ಮ ಸಂಸ್ಕೃತಿಯ ಹೋಗಿಬಿಡುತ್ತೆ ಅನ್ನುವ ಒಂದು ಕಳಕಳಿಯಿಂದ ಭಗವತ್ಪಾದರು ಒಂದೊಂದು ಪದವನ್ನೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡು ಉದ್ಧಾರವಾಗಬೇಕು ಜಿಜ್ಞಾಸುಗಳು. ಮತ್ತು ಈ ಒಂದು ಈ ಬಾದರಾಯಣರು ಏನು ಸೂತ್ರವನ್ನು ಮಾಡಿದ್ದಾರೋ ಅದರ ಹೃದಯವನ್ನು ಪ್ರವೇಶಿಸಿ ಅರಿತುಕೊಳ್ಳಬೇಕು ಎಂಬ ದೃಷ್ಟಿಯಿಂದ ಇದನ್ನೆಲ್ಲ ಬರಿತಾ ಇದ್ದಾರೆ ಶಂಕರ ಭಗವತ್ಪಾದರು. ನೋಡೋಣ ಎಷ್ಟು ಹೇಗೆ ಬರೀತಾರೆ ನೋಡಿ. ಇದರ ತನಕ ನೋಡಿದಲ್ಲಿ ಗೊತ್ತಾಗತ್ತೆ ಅವರ ಒಂದು ವಿಚಾರಧಾರೆ ಹೇಗಿದೆ, ಆ ತರ್ಕ ಹೇಗಿದೆ, ಆ ವಾದ ಸರಣಿ ಹೇಗಿದೆ, ಅವರು ಉಪಯೋಗಿಸ್ತಕ್ಕಂಥ ಶಬ್ದಗಳ ಪುಂಜ ಹೇಗಿದೆ. ಎಲ್ಲವೂ ಕೂಡ ಏನು ಗೊತ್ತೇನೋ, ಎಲ್ಲವೂ ಕೂಡ ಅದ್ವಿತೀಯ ಅದ್ವಿತೀಯ ಅದ್ವಿತೀಯ. ಅವರ ಭಾಷಾ ಶೈಲಿನೂ ಅದ್ವಿತೀಯ, ಅವರು ಉಪಯೋಗಿಸ್ತಕ್ಕಂಥ ಶಬ್ದಗಳೂ ಅದ್ವಿತೀಯ, ಅವರು ಪ್ರತಿಪಾದನೆ ಮಾಡತಕ್ಕಂಥ ಬ್ರಹ್ಮವೂ ಅದ್ವಿತೀಯ. ಅಷ್ಟೇ ಅಲ್ಲ, ಅವರೂ ಕೂಡ ಅದ್ವಿತೀಯ ಆತ್ಮರು ಅಷ್ಟೇ. ಹೀಗೆ ಇನ್ನು ನೋಡೋಣ, ಇದು ಏನಾಗಿತ್ತು, ಈ ಒಂದು ಸ್ವಲ್ಪ ಭಾಗ ಆಗಿತ್ತು. ಏನು, ಈ ಬೌದ್ಧರು ಅದರಲ್ಲಿ ಸರ್ವಾಸ್ತಿತ್ವವಾದಿಗಳು, ಅವರಿಗೆ ಇನ್ನೊಂದು ಹೆಸರೇನು ಸೌತ್ರಾಂತಿಕರು, ಅವರಿಗೆ ಇನ್ನೊಂದು ಹೆಸರೇನು ಬಾಹ್ಯಾರ್ಥವಾದಿಗಳು. ಅಂದ್ರೇನು, ಎಲ್ಲ ಬಾಹ್ಯ ಪದಾರ್ಥಗಳು ಇವೆ ಅಂತ ಹೇಳ್ತಕ್ಕಂಥವ್ರು. ಇವೆ ಅಂದ್ಬಿಟ್ರೆ ನಮಗೆ ತೋರ್ತಾ ಇದೆಯಲ್ಲ, ಅದು ಯಾಕೆ ತೋರ್ತಾ ಇದೆ, ಅದಕ್ಕೆ ಕಾರಣ ಹೇಳಬೇಕು. ಸುಮ್ಮನೆ ಏನೋ ಒಂದು ಇದೆ ಅಂದ್ಬಿಟ್ಟು ಏನೋ ಮಾಡೋದು ಪ್ರಯೋಜನ ಆಗೋದಿಲ್ಲ. ನೋಡಿ, ಇದು ನಾನು ಅನೇಕ ಬಾರಿ ಹೇಳಿದ್ದೇನೆ, ಇದು ಈ ವಿಚಾರ ಪ್ರಧಾನವಾದ ಶಾಸ್ತ್ರ. ಇದು ಯಾವುದೋ ಪುರಾಣ ಅಲ್ಲ. ಮತ್ಸ್ಯ ಪುರಾಣ, ಕೂರ್ಮ ಪುರಾಣ ಅಂತಂದರೆ ಏನೋ ಹೇಳ್ಬೋದಾಗಿತ್ತು. ಅಲ್ಲಿ ಯಾರೋ ಬಂದಂತೆ ಪರಮಾತ್ಮ ಮಹಾವಿಷ್ಣು ಎಲ್ಲಿಂದ ಬಂದು ಅಲ್ಲಿಂದ ಬಂದುಬಿಟ್ಟ, ಇಳಿದ್ಬಿಟ್ಟ ಡಮ್ ಅಂತ ಏನೋ ಕೊಟ್ಬಿಟ್ಟ, ಅದಕ್ಕೆ ಕಾರಣ ಬೇಕಿಲ್ಲ, ಏನೂ ಬೇಕಿಲ್ಲ, ನಂಬಬಹುದು. ಇಲ್ಲಿ ಹಾಗಲ್ಲ. ಪ್ರತಿಯೊಂದಕ್ಕೂ ಕೂಡ ನಾವು ಏನೇ ಬಾಯಿ ಬಿಟ್ಟು ಹೇಳಿದರೂ ಕೂಡ ಅದಕ್ಕೆ ಲಕ್ಷಣ ಅಂತ ಹೊಂದಬೇಕು, ಪ್ರಮಾಣ ಅಂತ ಹೊಂದಬೇಕು. ಎರಡು ಇದ್ದರೆ ಅದು ಸಿದ್ಧವಾಗತಕ್ಕಂಥದ್ದು, ಇಲ್ಲದೇ ಇದ್ದರೆ ಸಿದ್ಧವಾಗೋದಿಲ್ಲ. ಹೋಗ್ರಿ ಆಚೆ ಅಂತ ತಳ್ಳಿಬಿಡ್ತಾರೆ. ಕೋರ್ಟಲ್ಲಿ ಇವತ್ತು ನ್ಯಾಯಾಲಯದಲ್ಲಿ ಆ ಸರಿಯಾದ ಒಂದು ವಾದ ಇದ್ರೂ ತಾನೇ ಅದನ್ನು ಪುರಸ್ಕಾರ ಮಾಡ್ತಾರೆ. ಅದಿಲ್ಲದೆ ಇನ್ನೇನೋ ಒಂದು, ಇಲ್ಲ ಸ್ವಾಮಿ ನನಗೆ ಕನಸಾಯಿತು, ನನಗೆ ಕನಸಾಯಿತು, ಇವ್ರ ಮನೇಲಿ ಹೋಗಿ ಪಾತ್ರೆ ಎತ್ಕೊಂಬ ಅಂತ, ಅದಕ್ಕೆ ಎತ್ಕೊಂಬಂದ್ಬಿಟ್ಟೆ ಅಂದ್ಬಿಟ್ರೆ, ಅಥವಾ ಇನ್ನೊಂದು ಮಾಡಿದೆ ನಮ್ಮಪ್ಪ ಮಾಡ್ದ ಅಂದ್ಬಿಟ್ರೆ, ಅಥವಾ ಇನ್ನೊಂದೇನೋ ಅವೆಲ್ಲ ಆಗೋದಿಲ್ಲ. ಏನು ಮಾಡಿದ್ರೂ ಕೂಡ ಅದಕ್ಕೊಂದು ಕಾರಣ ಬೇಕು, ಲಕ್ಷಣ ಬೇಕು, ಪ್ರಮಾಣ ಬೇಕು. ಹಾಗಿದ್ರೆ ಒಪ್ತಾರೆ. ಇದು ಹೀಗೇನೆ. ಆದ್ದರಿಂದ ಇಲ್ಲಿ ಈ ಬಾಹ್ಯಾರ್ಥಗಳು ಕಾಣುವುದಕ್ಕೆ ಏನು ಕಾರಣ ಅಂತ ಹೇಳಿ ಎರಡು ಕಾರಣವನ್ನು ಅವರು ಒಪ್ತಾರೆ. ಎರಡು ಕಾರಣವನ್ನು ಒಪ್ಪಿ ಆ ಎರಡಕ್ಕೂ ಕೂಡ ಏನು ಒಂದಕ್ಕೊಂದು ಪರಸ್ಪರ ಸಮುದಾಯ ಅಂತಕ್ಕಂಥದ್ದು ಇರಬೇಕು ಅಂತ ಹೇಳಿ, ಎರಡು ಯಾವುದು, ಎರಡು ಪದಾರ್ಥಗಳು, ಭೂತ ಭೌತಿಕ, ಚಿತ್ತ ಚೈತ, ಒಂದು ಅಂತರ ಒಳಗಡೆ ಇರತಕ್ಕಂಥದ್ದು. ಇವೆರಡಕ್ಕೂ ಕೂಡ ಪರಸ್ಪರ ಸಂಬಂಧವಾದರೇನೆ ಚಿತ್ತಾಭಿಜ್ವಲನ ಅಂತ ಹೇಳ್ತಾರೆ ಇದಕ್ಕವರು. ಇದಾದರೆ ಪದಾರ್ಥದ ಅರಿವು, ಪದಾರ್ಥ ಗೊತ್ತಾಗುತ್ತೆ. ಇದು ನಮಗೆ ಆಗ್ತಾ ಇದೆ, ಆದ್ದರಿಂದ ಪದಾರ್ಥ ಇಲ್ಲ ಅನ್ನೋಕೆ ಆಗ್ತಾ ಇಲ್ಲ ಅಂತ ಹೇಳಿ, ಈ ಭೂತ ಭೌತಿಕ ಚಿತ್ತ ಚೈತ್ತ ಎಂಬತಕ್ಕಂತಹ ಈ ಒಂದು ಧಾತುಗಳಿದೆಯಲ್ಲ, ಪೃಥ್ವಿ ಧಾತು ಮತ್ತೆ ಈ ಸ್ಕಂಧಗಳು, ಪಂಚಸ್ಕಂಧಗಳಿದೆಯಲ್ಲ ಅದು, ಇವೆಲ್ಲವೂ ಕೂಡ ಒಟ್ಟುಗೂಡಿದಾಗ ಸಮುದಾಯ ಅಂದರೆ ಸಂಘಾತ ಅಂತ ಅರ್ಥ. ಒಟ್ಟುಗೂಡಿದಾಗ ಆಗತ್ತೆ. ಇಲ್ಲಿ ಭೂತ ಭೌತಿಕ ಅಂತಂದಾಗ 4 ಪರಮಾಣುಗಳನ್ನು ಇವರು ಸ್ವೀಕಾರ ಮಾಡಿದ್ದಾರೆ. ಇದಕ್ಕೂ ಸಮುದಾಯವನ್ನು ಹೇಳ್ತಾರೆ. ಆದರೆ ವೈಶೇಷಿಕರು ಹೇಳುವ ಹಾಗಂತ ಸಮುದಾಯ ಇವ್ರದ್ದಲ್ಲ, ಇವ್ರದ್ದು ಬೇರೆ ಥರ, ಬರೀ ಸುಮ್ಮನೆ ಪುಂಜ ಅಂತ ಅಷ್ಟೆ. ಪರಮಾಣುಗಳ ಪುಂಜವೇ ಈ ಒಂದು ಪದಾರ್ಥ
ಅಂತ ಹೇಳ್ತಾರಟ. ಅದಕ್ಕೇನು ಆ ಜುಣುಕ ತಿಣುಕ ಅಂತ ಹೇಳಿ ಅದಕ್ಕೆ ಕಾರಣ ಸಂಯೋಗ ಸಮವಾಯ ಇವರೇನು ಹೇಳೋದಿಲ್ಲ. ಆದರೂ ಕೂಡ ಅಣುಗಳು ಅದರ ಸಂಯೋಗವನ್ನು ಇವರು ಒಪ್ತಾರೆ. ಇವರು ಒಪ್ತಾರೆ ಮತ್ತು ಜೈನರು ಒಪ್ತಾರೆ. ಮುಂದೆ ಬರುತ್ತೆ ಜೈನ ಮತ. ಇರಲಿ. ಹೀಗೆ ಈ ಒಂದು ಪರಸ್ಪರ ಸಮುದಾಯ ಅಂತ ಇದೆಯಲ್ಲ, ಈ ಸಮುದಾಯಕ್ಕೆ 2 ಕಾರಣಗಳು ಅಂತ ಇದೆ. ಒಂದು ಭೌತಿಕ ಭೌತಿಕ ಮತ್ತು ಚಿತ್ತ ಚೈತ್ತ ಅಂತಕ್ಕಂಥದ್ದು. ಈ 2 ಕಾರಣಗಳನ್ನು ಉಳ್ಳದ್ದಾಗಿದ್ದರೂ ಕೂಡ ಏನು ನೋಡಿ, ಬಾಹ್ಯಾರ್ಥವಾದಿಗಳೇ, ನೀವು ಹೇಳುವ ಹಾಗೆ ಇವುಗಳಿಗೆ ಸಮುದಾಯ ಎನ್ನುವುದು ಸಾಧ್ಯವೇ ಇಲ್ಲ. ಯಾವ್ರ ಪ್ರಕಾರ? ನಿಮ್ಮ ಪ್ರಕಾರ ಸಮುದಾಯ ಆದ್ರೆ ತಾನೇ ಪದಾರ್ಥಗಳು ಇವರ ಅರಿವಾಗೋದು. ಅಲ್ಲಿಗೇನಾಗುತ್ತೆ? ಪದಾರ್ಥಗಳ ಅರಿವಾದರೆ ಪ್ರಪಂಚದ ಅರಿವಾರ. ಪದಾರ್ಥಗಳ ಪ್ರಪಂಚ ಅಂದ್ರೇನು? ಪದಾರ್ಥಗಳ ಪುಂಜ. ಈ ಪದಾರ್ಥಗಳಿವರ ಆದ್ರೆ ಪದಾರ್ಥಗಳಿವರ ಅರಿವಾಗಬೇಕಾದ್ರೆ ಸಮುದಾಯ ಬೇಕು. ನಿಮ್ಮ ಪಕ್ಷದಲ್ಲಿ ನೀವು ಹೇಳುವ ಸಮುದಾಯ ಅಂತಕ್ಕಂಥದ್ದೇ ಹೊಂದುವುದಿಲ್ಲ ಎನ್ನುವುದನ್ನು ನಾವು ತೋರಿಸಿಕೊಡುತ್ತೇವೆ. ಸಮುದಾಯನೇ ಹೊಂದೋದಿಲ್ಲ, ಇನ್ನು ಪದಾರ್ಥ ಸಿದ್ಧಿಯಲ್ಲಿ ದ್ವೈತ ಪದಾರ್ಥ ಸಿದ್ಧಿಯೇ ಆಗೋದಿಲ್ಲ, ಸಮುದಾಯವೇ ಆಗೋಲ್ವಲ್ಲ. ಇನ್ನು ಆದಮೇಲೆ ಯಾವ ವ್ಯಾಪಾರವೂ ಕೂಡ ಸಾಧ್ಯವಿಲ್ಲ. ಯಾವ ವ್ಯಾಪಾರ ಅಂದರೆ ಯಾವ ವ್ಯಾಪಾರ? ಎಲ್ಲಿಂದ ವ್ಯಾಪಾರ? ಸೃಷ್ಟಿ ವ್ಯಾಪಾರದಿಂದ ಹಿಡಿದು ಲಯ ವ್ಯಾಪಾರದವರೆಗಿನ ಯಾವ ವ್ಯಾಪಾರವೂ ಕೂಡ ಸಾಧ್ಯವಿಲ್ಲ. ಯಾಕೆ? ಸಮುದಾಯವೇ ಸಿದ್ಧವಾಗೋದಿಲ್ಲ. ಅದೇ ಸ್ವಾಮಿ, ನಾವು ಹೇಳ್ತೀವಲ್ಲ ಸಮುದಾಯ ಉಭಯ ಹೇತುಕೆ ಅಂತಂತ. ಅಯ್ಯೋ, ಉಭಯ ಹೇತು ಕೇಪಿ ನಾವು ಹೇಳ್ತೇವೆ ತದಪ್ರಾಪ್ತಿ ಅಂತ. ಈ ಎರಡೂ ಕೂಡ ಸಮುದಾಯ ಉಭಯ ಹೇತು ಕೇಪಿ ಅಂತಕ್ಕಂಥದ್ದು ಅವರ ಸಿದ್ಧಾಂತ. ಹಾಗಿದ್ದರೂ ಕೂಡ ತದಪ್ರಾಪ್ತಿ ಏನು? ತಸ್ಯ ಅಪ್ರಾಪ್ತಿ ಇತ್ಯುಕ್ತೆ ಕಸ್ಯ ಅಪ್ರಾಪ್ತಿ? ಸಮುದಾಯಸ್ಯ ಅಪ್ರಾಪ್ತಿ ಅಂತಕ್ಕಂಥದ್ದು. ಆ ಸಮುದಾಯ ಅಂತಕ್ಕಂಥದ್ದೇ ಹೊಂದೋದಿಲ್ಲ, ಇನ್ನು ಬಾಹ್ಯಾರ್ಥ ಎಲ್ಲಿ ಹೊಂದುತ್ತೆ? ಆ ಸಮುದಾಯ ಆದರೂ ತಾನೇ ಬಾಹ್ಯಾರ್ಥ ಅಂತ ನೀವು ಹೇಳ್ತಕ್ಕಂಥದ್ದು ಅಂತನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಇಷ್ಟು ಭಾಗ ಆಗಿತ್ತು. ಇಲ್ಲಿ ತತ್ರ ಇದಂ ಅಭಿಧೀಯತೆ. ಕೆಳಗಡೆಯಿಂದ 1 2 3 4 5 5ನೇ ಲೈನು ಕೆಳಗಡೆಯಿಂದ 79ನೇ ಪುಟ 42ನೇ ಭಾಷ್ಯ ಭಾಗ. ತತ್ರ ಇದಂ ಅಭಿಧೀಯತೆ. ನೋಡಿ, ಇವೆಲ್ಲವೂ ಕೂಡ ಈ ರೂಪ, ವಿಜ್ಞಾನ, ವೇದನಾ, ಸಂಜ್ಞಾ, ಸಂಸ್ಕಾರ ಅಂತಕ್ಕಂಥ 5 ಸ್ಕಂಧಗಳು. ಮತ್ತು ಈ ಸ್ಕಂಧ ಅಂದರೆ ಇನ್ನೇನಿಲ್ಲ. ಸ್ಕಂಧ ಅಂತಂದರೆ ಇಲ್ಲಿ ಈ ಒಂದು ವಿಶೇಷ ಪ್ರಜ್ಞೆ ಅಂತ ಅರ್ಥ, ಅರಿವು ಅಂತ ಅರ್ಥ ಅಷ್ಟೆ. ಎಲ್ಲ ರೂಪದ ಅರಿವು, ವಿಜ್ಞಾನದ ಅರಿವು, ವೇದನದ ಅರಿವು, ಸಂಜ್ಞಾ ಸಂಸ್ಕಾರದ ಅರಿವು, ಎಲ್ಲ ಅರಿವು. ಇವು ಪಂಚ ಅರಿವು. ಇವು ಏನಾಗಿದೆ? ಇವು ಈ ಒಂದು ಎಲ್ಲ ವ್ಯವಹಾರಕ್ಕೂ ಕೂಡ ಆಸ್ಪದವಾಗಿ, ವ್ಯಾಪಾರಕ್ಕೂ ಆಸ್ಪದವಾಗಿ ಇದೇ ಆಸ್ಪದ. ಏನು ಆಸ್ಪದ? ಯಾವುದು? ಒಟ್ಟುಗೂಡುವಿಕೆ, ಇದರ ಸಂಹನ್ಯತೆ ಒಟ್ಟು ಸಮುದಾಯ ಅಂತಕ್ಕಂಥದ್ದು. ಈ ಸಮುದಾಯವೇ ಎಲ್ಲ ವ್ಯಾಪಾರಕ್ಕೂ ವ್ಯವಹಾರಕ್ಕೂ ಕಾರಣವಾಗಿದೆ. ಎಲ್ಲ ಅಂದ್ರೇನು? ಸೃಷ್ಟಿಯಿಂದ ಹಿಡಿದು ಲಯದವರೆಗೆ ಕಾರಣವಾಗಿದೆ ಅಂತ ಈ ಬೌದ್ಧರು, ಅದರಲ್ಲೂ ಕೂಡ ಸರ್ವಾಸ್ತಿತ್ವವಾದಿಗಳು ಅಭಿಪ್ರಾಯಪಡುತ್ತಾರೆ. ಇಷ್ಟು ಕೂಡ ಅವರ ವಾದದ ಅನುವಾದ ಆಯಿತು. ಇಷ್ಟೇ. ಮುಂದೆ ಅದರ ವಿಸ್ತಾರವಾಗಿ ಬರುತ್ತೆ, ಅದಿರಲಿ ನೋಡೋಣ. ತತ್ರ ಇದಂ ಅಭಿಧೀಯತೆ. ಈ ವಿಚಾರದಲ್ಲಿ ನಾವು ಹೀಗೆ ಹೇಳುತ್ತೇವೆ. ಇದು ಸಿದ್ಧಾಂತಗಳ ಮತ. ಯೋಯಂ ಉಭಯ ಹೇತುಕಃ ಉಭಯ ಪ್ರಕಾರ ಸಮುದಾಯ ಪರೇಷಾಂ ಅಭಿಪ್ರೇತಃ ಅಣುಹೇತುಕಶ್ಚ ಭೂತಭೌತಿಕ ಸಂಹತಿರೂಪ ಸ್ಕಂಧಹೇತುಕಶ್ಚ ಪಂಚಸ್ಕಂಧೀರೂಪ. ನೋಡಿ, ಏನು ನಾವು ಇಲ್ಲಿ ಹೀಗೆ ಹೇಳ್ತೇವೆ. ಏನು ನೋಡಿ ಸ್ವಾಮಿ, ಬಾಹ್ಯಾರ್ಥವಾದಿಗಳೇ, ನೀವು ಹೇಳ್ತಾ ಇದ್ದೀರಲ್ಲ, ಈ ಸಮುದಾಯ ಎಂಬತಕ್ಕಂತಹ 2 ಕಾರಣಗಳುಳ್ಳ ಸಮುದಾಯ. ಯಾವುದದು? ಒಂದು ಅಣುಹೇತುಕ.
ನೀವು ಹೇಳ್ತಾ ಇದ್ದೀರ 4 ಪರಮಾಣುಗಳು ಅದು ಪುಂಜಕ್ಕೆ ಸೇರ್ಕೊಂಡು 4 ಅದೇ ಭೂತ ಭೌತಿಕ. ಭೂತ 4 ಪರಮಾಣುಗಳು ಮತ್ತು ಭೌತಿಕ ಅದರಿಂದ ಆಗತಕ್ಕಂಥ ಕಾರ್ಯಗಳು. ಮತ್ತು ಅದು ಬಾಹ್ಯ. ಆಂತರ ಯಾವುದು? ಆಂತರ ಈ ಸ್ಕಂಧರೂಪವಾದದ್ದು. ಸ್ಕಂಧರೂಪ ಯಾವುದು? ಪಂಚಸ್ಕಂಧ. ಯಾವುದದು? ಅದು ಹೇಳಿದ್ನ, ರೂಪ, ವಿಜ್ಞಾನ, ವೇದನಾ, ಸಂಜ್ಞಾ, ಸಂಸ್ಕಾರ ಇದೆಯಲ್ಲ. ಇವು ಈ ಉಭಯ ಪ್ರಕಾರ, ಎರಡೂ ಪ್ರಕಾರವಾದ ಈ ಸಮುದಾಯ ಅಂತ ಇದೆಯಲ್ಲ, ಇದು ಪರೇಶಾಂ ಅಭಿಪ್ರೇತಃ. ಪರೇಶಾಂ ಇತ್ಯುಕ್ತೆ ಬಾಹ್ಯಾರ್ಥವಾದಿನಾಂ ಇತ್ಯರ್ಥ. ಬಾಹ್ಯಾರ್ಥವಾದಿನಾಂ ಅಭಿಪ್ರೇತ, ಬಾಹ್ಯಾರ್ಥವಾದಿಗಳಿಂದ ಅಭಿಪ್ರೇತವಾಗಿರ್ತಕ್ಕಂಥ ಎರಡು ಯಾವುದು? ಅಣುಹೇತುಕ, ಭೂತ ಭೌತಿಕ ಸಂಹತಿ ರೂಪ, ಸ್ಕಂಧಹೇತುಕ ಎರಡಿದೆಯಲ್ಲ ಅದು. ತಸ್ಮಿನ್ ಉಭಯ ಹೇತು ಕೇಪಿ. ಇದು ಇಲ್ಲಿ ಈ ಯಾವುದು ಅನ್ವಯ ಮಾಡ್ಕೋಬೇಕು. ತಸ್ಮಿನ್ ಉಭಯ ಹೇತು ಕೇಪಿ ಸಮುದಾಯ ಉಭಯ ಹೇತು ಕೇಪಿ ಅಂತ ಇದೆ. ಇದು ಸಮುದಾಯ ಅಂತಕ್ಕಂಥದ್ದಕ್ಕೆ ಇಷ್ಟೂ ಕೂಡ ಅನ್ವಯ. ಸಮುದಾಯ ಯಾವುದದು? ಉಭಯ ಹೇತುಕ ಸಮುದಾಯ, ಪರೇಶಾಂ ಅಭಿಪ್ರೇತ ಇಷ್ಟು ಅಭಿಪ್ರೇತ. ಇದು ಒಂದು ಗುಂಪು. ಆಮೇಲಿಂದ ಸಮುದಾಯ ಉಭಯ ಹೇತು ಕೇಪಿ ಅಂತ ಇದೆ. ಉಭಯ ಹೇತು ಕೇಪಿ ಅಂದರೆ ತಸ್ಮಿನ್ ಉಭಯ ಹೇತು ಕೇಪಿ. ಅಣುಹೇತು ಮತ್ತು ಭೂತ ಭೌತಿಕ ಸಂಹತಿ ರೂಪ ಎರಡು ಹೇತು, ಸ್ಕಂಧ ಹೇತು, ಎರಡೂ ಹೇತುಗಳು ಉಳ್ಳದ್ದಾಗಿದ್ದರೂ ಕೂಡ ನೀವು ಅದನ್ನು ಆ ಮೂಲಕ ಸಮುದಾಯವನ್ನು ಒಪ್ಪುವುದಾದರೆ, ಸಮುದಾಯ ಅಭಿಪ್ರೇಯಮಾಣೆ, ಸಮುದಾಯವನ್ನು ನೀವು ಒಪ್ಪುವುದಾದರೆ ತದಪ್ರಾಪ್ತಿ ಸ್ಯಾತ್. ಅಂದರೆ ಆ ಸಮುದಾಯ ಅಂತ ಅನ್ನುವುದೇ ಮೊದಲಿಗೆ ಸಿದ್ಧವಾಗುವುದಿಲ್ಲ. ಅಂದ್ರೇನು? ಸಮುದಾಯ ಅಪ್ರಾಪ್ತಿ, ಸಮುದಾಯ ಭಾವ ಅನುಪಪತ್ತಿ. ಸಮುದಾಯ ಭಾವ ಅಂತಕ್ಕಂಥದ್ದು ಹೊಂದೋದಿಲ್ಲ, ಸಮುದಾಯ ಪ್ರಾಪ್ತಿಯಾಗೋದಿಲ್ಲ. ಆದ್ದರಿಂದ ಏನಾಗುತ್ತೆ? ಈ ದ್ವೈತ ಭಾವ ಅಂತಕ್ಕಂಥ ಸಿದ್ಧವಾಗೋದಿಲ್ಲ, ಸೃಷ್ಟಿಯೂ ಇಲ್ಲ, ನಾಶ. ನಿಮ್ಮ ಪಕ್ಷ, ನಿಮ್ಮ ವಾದ ಎಲ್ಲಷ್ಟಕ್ಕೂ ಕೂಡ ಹೊಂದುವಂಥದ್ದಲ್ಲ. ಯಾಕೆ? ಸಮುದಾಯ ನಿಮ್ಮ ಬೇಸಿಕ್ ಪ್ರಿನ್ಸಿಪಲ್ಲು. ಸಮುದಾಯ ಇದ್ರಲ್ಲೇ ಸಿದ್ಧವಾಗುತ್ತೆ ಅಂತ ನೀವು ಹೇಳೋದು. ಸಮುದಾಯದಿಂದ ಸಿದ್ಧವಾಗುತ್ತೆ ಅಂತ ಹೇಳ್ತಿಲ್ಲ. ಸಮುದಾಯವೇ ಆಗೋದಿಲ್ಲ ಸ್ವಾಮಿ. ಸಮುದಾಯ ಹೇಗಾಗುತ್ತೆ? ಅದನ್ನು ನಾವು ಹೇಗೆ ಆಗುವುದಿಲ್ಲ ಎನ್ನುವುದನ್ನು ನಾವು ತೋರಿಸಿಕೊಡುತ್ತೇವೆ. ಅದೇ ನಿಮ್ಮ ವಾದ ಇರತಕ್ಕಂಥ ದೋಷ. ಒಂದು ವೇಳೆ ಇದನ್ನೆಲ್ಲ ತೋರಿಸಿ ಭಗವತ್ಪಾದರು ಈ ಒಂದು ಆತ್ಮೈಕತ್ವವಾದವನ್ನು, ವೇದಾಂತವಾದವನ್ನು ಸಾಧಿಸದೆ ಹೋಗಿಬಿಟ್ಟಿದ್ದರೆ ಇವತ್ತು ಎಲ್ಲ ಏನಾಗಿರ್ತಾ ಇತ್ತು? ನೈರಾತ್ಮ್ಯವಾದಿಗಳಾಗಬೇಕಾಗಿತ್ತು ನಾವೆಲ್ಲ. ಹೌದು ತಾನೆ? ಹೊರಟೋಗ್ತಾ ಇತ್ತು. ಇದು ಆಚಾರ್ಯರ ಒಂದು ಅವತಾರದ ಒಂದು ಉದ್ದೇಶ ಇರಲಿ. ಮತ್ತೆ ಸಮುದಾಯ ಪ್ರಾಪ್ತವಾಗೋದಿಲ್ಲ ಅಂತ. ಕುತಃ? ಯಾತಕ್ಕೆ ಅಂದರೆ ಸಮುದಾಯಿನ ಚೇತನತ್ವ. ಟ್ರಂಪ್ ಕಾರ್ಡ್ ಅಂತ ಹೇಳ್ತಾರಲ್ಲ ಇದು. ಅಲ್ಲ ಸ್ವಾಮಿ, ನೀವು ಇದ್ದೀರಲ್ಲ, ಈ ಸಮುದಾಯ ಇದಕ್ಕೆ ಒಟ್ಟುಗೂಡಿಬಿಡುತ್ತವೆ ಅಂತ ಏನೋ ಭೂತವಂತೆ. ಯಾವುದು ಅದು? ಅದರಲ್ಲಿ ಆಕಾಶಕ್ಕೆ ರೂಪ ಇಲ್ಲ, ಗುಣ ಅದು ಶಬ್ದ ಗುಣಕ ಅಂತ ಹೇಳ್ತಾರೆ. ಆದರೂ ಕೂಡ ಅದು ರೂಪ ಇಲ್ಲ, ಮತ್ತು ಅದು ಈ ಒಂದು ಗ್ರಾಹ್ಯವೂ ಅಲ್ಲ, ಇಂದ್ರಿಯ ಗ್ರಾಹ್ಯವೂ ಅಲ್ಲ ಅದು. ಆದ್ದರಿಂದ ಅದನ್ನು ಬಿಟ್ಟು ಈ 4 ಪರಮಾಣುಗಳನ್ನು ಒಪ್ತಾ ಇದ್ದೀರಿ, ಮತ್ತು ಅದರಿಂದ ಆಗಿರ್ತಕ್ಕಂಥ ಕಾರ್ಯವನ್ನು ಒಪ್ತಾ ಇದ್ದೀರಿ, ಮತ್ತು ಇನ್ಯಾವುದು ಆಂತರವಾಗಿ ಈ ರೂಪ, ವಿಜ್ಞಾನ ಮುಂತಾದವುಗಳನ್ನು ಒಪ್ತಾ ಇದ್ದೀರಿ. ಇವೆಲ್ಲ ಯಾವುದು ಸ್ವಾಮಿ? ಇವಕ್ಕೆ ಏನಾದರೂ ಕೂಡ ಸ್ವತಂತ್ರವಾದ ಚೈತನ್ಯ ಎಂಬತಕ್ಕಂಥದ್ದು ಇದೆಯಾ? ಇಲ್ಲ. ಮತ್ತು ಇಲ್ಲದೇ ಇದ್ಮೇಲೆ ಅದು ಒಟ್ಟುಗೂಡುವುದಕ್ಕೆ ಹೇಗೆ ಸಾಧ್ಯ? ಏನು? ಒಂದೆಲ್ಲ ಅಚೇತನ ಪದಾರ್ಥಗಳು. ಅಚೇತನ ಪದಾರ್ಥಗಳು ಒಂದು ಮಡಕೆ ಅಲ್ಲಿದೆ, ಮತ್ತೆ ಈ ನೀರು ಅಂತಕ್ಕಂಥದ್ದು ಇಲ್ಲಿದೆ. ಎರಡೂ ಕೂಡ ಏನಾಗಿದೆ? ಅಚೇತನ ಪದಾರ್ಥಗಳು.
ಏನೋ ಒಂದು ವಿಸ್ಮಯದಿಂದ, ಮ್ಯಾಜಿಕ್ಕಿಂದ ಏನು ಮಡಕೆ ನೀರ ಹತ್ರ ಬಂತು, ನೀರು ತುಂಬ್ಕೊಂತು, ತಿರುಗಿ ಹೊರಟೋಯ್ತು ಅಂತ ನೀವು ಹೇಳಿದ್ರೆ ಸಾಧ್ಯವಾದು? ಮಡಕೆ ಬರೋಕೆ ಹೇಗೆ ಸಾಧ್ಯ ಸ್ವಾಮಿ? ನೀರು ಅದರಾಗದೆ ತುಂಬೋದಕ್ಕೆ ಹೇಗೆ ಸಾಧ್ಯ ಸ್ವಾಮಿ? ಎರಡೂ ಸಾಧ್ಯವಿಲ್ವಲ್ಲ. ಯಾಕೆ? ಎರಡೂ ಅಚೇತನವಾದ ವಸ್ತುಗಳು. ಚೇತನದಿಂದ ಅಧಿಷ್ಠಿತವಾದರೆ ಮಾತ್ರ ಅದಕ್ಕೆ ಕಾರ್ಯ. ಯಾರು? ಯಾವನೋ ಒಬ್ಬ ಬರಬೇಕು, ಮಡಕೆಯನ್ನು ತಗೊಂಡು ಬರಬೇಕು, ನೀರಲ್ಲಿ ಮುಳುಗಿಸ್ಬೇಕು, ನೀರಲ್ಲಿ ತುಂಬ್ಕೋಬೇಕು ನೀರನ್ನ. ಇಷ್ಟೆಲ್ಲ ಇದ್ದರೆ ಮಡಕೆಯಲ್ಲಿ ನೀರು ಅಂತಕ್ಕಂಥದ್ದು ಸಾಧ್ಯವಾಗತ್ತೆ. ಇಲ್ಲದೆ ಹೇಗೆ ಸಾಧ್ಯ? ಅಚೇತನತ್ವಾತ್. ಮತ್ತು ಚಿತ್ತಾಭಿಜ್ವಲನಸ್ಯ ಚ ಸಮುದಾಯ ಸಿದ್ಧ್ಯಧೀನತ್ವಾತ್. ಮತ್ತೆ ಹೋಗಲಿ, ಅರಿವಾಗುತ್ತಲ್ಲ ನಮಗೆ ಈ ಪದಾರ್ಥಗಳ ಅರಿವು. ಈ ಪದಾರ್ಥಗಳಿವಾದರೂ ಕೂಡ ನಮಗೆ ಯಾವಾಗ ಆಗುತ್ತೆ ಸ್ವಾಮಿ? ಸಮುದಾಯ ಆದ ಮೇಲೆ ಪದಾರ್ಥಗಳು ಅಂತವರು ಸಿದ್ಧವಾದಾಗ ಆಗ ಅದರ ಅರಿವಾಗುತ್ತೆ. ಹೌದು ತಾನೆ? ಉದಾಹರಣೆಗೆ ನೋಡಿ, ಸಮುದಾಯ ಆಯಿತು. ಯಾವುದಕ್ಕೆ ಸಮುದಾಯ ಆಯಿತು? ಮಣ್ಣಿಗೂ ನೀರಿಗೂ ಸಮುದಾಯ ಆಯಿತು. ಮಣ್ಣಿಗೂ ನೀರಿಗೂ ಸಮುದಾಯ ಆದ ಮೇಲೆ ಯಾವುದೋ ಒಂದು ಕಾರ್ಯ ಉತ್ಪತ್ತಿ ಆಯಿತು. ಘಟ ಎಂಬತಕ್ಕಂಥ ಕಾರ್ಯ ಉತ್ಪತ್ತಿ ಆಯಿತು. ಕುಂಬಾರ ಮಾಡಿದ, ಘಟ ಇಟ್ಟ. ಘಟ ಇಟ್ಟ ಮೇಲೆ ನಮಗೆ ಅದರ ಅರಿವಾಯಿತು. ಓಹೋ, ಈ ಘಟ, ಇದು ಆಕಾರ ಇಷ್ಟಿದೆ, ಇದು ನಮ್ಮ ಮನೆ ನೀರಿಗೆ ಸಾಕಾಗೋದಿಲ್ಲಪ್ಪ ಇದು ಅಂದ. ಇಲ್ಲ, ಸಾಕಾಗುತ್ತೆ ಅಂತ. ಹೀಗೆ ಯಾವಾಗ ನಮಗೆ ಇದಕ್ಕೆ ಚಿತ್ತಾಭಿಜ್ವದನ ಆಯಿತು, ಅರಿವಾಗುತ್ತಲ್ಲ ಅದು. ನಮ್ಮನೆಗೆ ಸಾಕಾಗುತ್ತೆ, ಸಾಕಾಗೋದಿಲ್ಲ, ಹೀಗೆ ಆ ಘಟದ ಅರಿವಾಗಬೇಕಲ್ಲ ಅದು. ಆ ಅರಿವು ಯಾವಾಗ ಆಗುತ್ತೆಪ್ಪ? ಯಾವಾಗ ಅಂದರೆ ಘಟ ಇದ್ದಾಗ. ಹೌದು ತಾನೆ? ಘಟ ಯಾವಾಗಲಪ್ಪ ಇರುತ್ತೆ? ಘಟ ಇರೋದು ಯಾವಾಗ? ಮಣ್ಣು ಮತ್ತು ನೀರಿನ ಸಮುದಾಯವಾದಾಗ. ಹೌದು ತಾನೆ? ಅಂದ್ರೇನು? ಸಮುದಾಯ ಅಂತ ಆದ ಮೇಲೆ ಪದಾರ್ಥ ಸಿದ್ಧಿ ಅಂತ ಆಗುತ್ತೆ. ಆ ಪದಾರ್ಥ ಸಿದ್ಧಿ ಅಂತ ಆದ ಮೇಲೆ ಆಮೇಲೆ ನಮಗೆ ಅದು ಅರಿವಾಗುತ್ತೆ, ಅದು ಬೇರೆ ವಿಚಾರ. ಅಲ್ಲಿಗೆ ನಮಗೆ ಅರಿವಾಗಬೇಕಾದರೆ ಸಮುದಾಯ ಸಿದ್ಧಿ ಆಗಬೇಕು. ಸಮುದಾಯ ಸಿದ್ಧಿ ಆದ ಮೇಲೆ ಅರಿವಾಗುತ್ತೆ. ಮತ್ತು ಈ ಸಮುದಾಯ ಸಿದ್ಧಿ ಅರಿವಾಗುತ್ತಲ್ಲ, ನೀವೇನು ಮಾಡ್ತೀರಿ ಬೌದ್ಧರು? ಆ ಸಮುದಾಯಕ್ಕಿಂತ ಬೇರೆಯಾಗಿ ಅನ್ಯಸ್ಯ ಚ ಕಸ್ಯಚಿತ್ ಚೇತನಸ್ಯ ಭೋಕ್ತು ಪ್ರಶಾಸಿತುರ್ವ ಸ್ಥಿರಸ್ಯ ಸಂಹಂತು ಅನಭ್ಯುಪಗಮಾತ್. ಮತ್ತೆ ನೀವೇನು ಮಾಡ್ತೀರಿ? ಆ ಸಮುದಾಯ ಆಗೋದಕ್ಕೆ ನೀವು ಇನ್ನೊಬ್ಬ ಯಾವನೋ ಒಬ್ಬ ಚೇತನವನ್ನಾಗಲಿ ಅಥವಾ ಅನುಭವಿಸುವವನನ್ನಾಗಲಿ ಅಥವಾ ಅದನ್ನೆಲ್ಲ ನಿಯಂತ್ರಿಸಿ ಮಾಡುವವನನ್ನಾಗಲಿ, ಮೂರು ಬೇಕಲ್ಲ. ನಿಯಂತ್ರಣ ಬೇಕು, ಇಷ್ಟೇ ಚಕ್ರ ಸುತ್ತಬೇಕು, ಹೀಗೆ ಇರಬೇಕು, ಇಷ್ಟೇ ನೀರು ಹಾಕಬೇಕು, ಹೀಗೆ ಇದ್ರ ಆಕಾರ ಇರಬೇಕು, ಎಲ್ಲದಕ್ಕೂ ನಿಯಂತ್ರಣ ಇರಬೇಕು, ಇದನ್ನೆಲ್ಲ ಮಾಡ್ತಕ್ಕಂಥ ಒಬ್ಬ ಚೇತನ ಇರಬೇಕು. ಇಷ್ಟೆಲ್ಲ ಇದ್ದರೆ ಇದು ಸಾಧ್ಯವಾಗುತ್ತೆ. ಆದರೆ ನೀವು ಯಾರು? ನೀವು ಅದನ್ನು ಯಾವುದನ್ನು ಒಪ್ತಾ ಇಲ್ಲ. ಚೇತನ ಕಾರಣವನ್ನೇ ಒಪ್ತಾ ಇಲ್ಲ ನೀವು. ಆ ವೈಶೇಷಿಕರು ಒಪ್ಪಲಿಲ್ಲ, ಅವರು ಅರ್ಧ ವೈನಾಶಿಕರು, ಅವರು ನಿರಾಕರಣೆ ಮಾಡಿದ್ದಾಯಿತು. ನೀವು ಪೂರ್ಣ ವೈನಾಶಿಕರು, ನಿಮ್ಮನ್ನು ನಿರಾಕರಣೆ ಮಾಡಬೇಕು. ನೋಡಿ, ನಿಮ್ಮ ವಾದ ಹೀಗಿದೆ. ಸಮುದಾಯ ಆಗ್ಬಿಡುತ್ತಂತೆ. ನಮಗೆ ಅರಿವಾಗಬೇಕಾದ್ರೆ ಪದಾರ್ಥ ಇರಬೇಕು, ಪದಾರ್ಥ ಬೇಕಾದ್ರೆ ಸಮುದಾಯ ಬೇಕು. ಸಮುದಾಯ ಹೇಗಾಗ್ಬಿಡುತ್ತೆ? ಘಟ ಅಲ್ಲಿದೆ, ನೀರಿಲ್ಲಿದೆ, ಸಮುದಾಯ ಆಗ್ಬಿಡುತ್ತಾ? ಇಲ್ಲರ, ಆಗೋದಿಲ್ಲ. ಮತ್ತು ನೀವೇನು ಮಾಡ್ತೀರಿ? ಆ ಘಟಕ್ಕೂ ನೀರಿಗೂ ಸಮುದಾಯ ಆಗುವಂತಹ ಇನ್ನೊಂದು ಚೇತನವನ್ನಾಗಲಿ ಅಥವಾ ಅದನ್ನು ನಿಯಂತ್ರಿಸತಕ್ಕಂತಹ ಇನ್ನೊಂದು ಶಕ್ತಿಯನ್ನಾಗಲಿ ನೀವು ಒಪ್ಪಿಲ್ಲ. ಹೀಗಿರುವಾಗ ನಿರಪೇಕ್ಷ ಪ್ರವೃತ್ತಿಯಭ್ಯುಪಗಮೆ ಅಂದರೆ ಯಾವ ಪ್ರವೃತ್ತಿಯನ್ನು ಕೂಡ ನೀವು ಅಪೇಕ್ಷಿಸುವುದಿಲ್ಲ. ಪ್ರವೃತ್ತಿ ಬೇಕಾಗಿಲ್ಲ ಎನ್ನುವ ನಿಮಗೆ ಪ್ರವೃತ್ತಿ ಬೇಕಾಗಿಲ್ಲ ಎಂದು ಒಪ್ಪತಕ್ಕಂಥ ನಿಮಗೆ
ಪ್ರವೃತ್ತಿಯನು ಪರಮ ಪ್ರಸಂಗಾತ್. ಆವಾಗ ಏನಾಗುತ್ತೆ, ಪ್ರವೃತ್ತಿಯಿಂದ ಬಿಡುಗಡೆ ಆಗೋದೇ ಇಲ್ಲ. ಯಾಕೆ, ಒಬ್ಬ ನಿಯಂತ್ರಣ ಮಾಡ್ತಕ್ಕಂಥವನಿಲ್ವಲ್ಲ. ಏನೋ ಸಂಹತಿ ಆಗ್ಬಿಡುತ್ತೆ, ಸಮುದಾಯ ಆಗ್ಬಿಡುತ್ತೆ, ಆಗ್ತಾನೆ ಇರುತ್ತೆ ಅಷ್ಟೇ. ಅದ್ರಲ್ಲಿ ಬಿಡುಗಡೆ ಇರ್ತಕ್ಕಂಥ ಸಾಧ್ಯವೇ ಇಲ್ಲ. ಯಾಕೆ, ನಿಯಂತ್ರಣ ಇಲ್ವೇ ಇಲ್ಲ ನಿಮ್ಮ ಪಕ್ಷದಲ್ಲಿ. ನಿಯಂತ್ರಣ ಮಾಡ್ಬೇಕಾದ್ರೆ ಯಾರಾಗಿರ್ಬೇಕು, ಚೈತನ್ಯ ಕಾರಣ ಆಗಿರಬೇಕು. ನೀವು ಚೈತನ್ಯ ಒಪ್ತಾ ಇಲ್ಲ, ಅಲ್ಲಿ ಏನಾಗುತ್ತೆ, ಒಂದು ನಿಯಂತ್ರಣ ಅಂತ ಅನ್ನೋದೇ ಇಲ್ಲ. ಯಾವ್ದು ಹೇಗೆ ಬೇಕಾ, ಒಂದು ಕೆಲಸ ಶುರುವಾಗ್ಬಿಟ್ರೆ ಅದು ಆಗ್ತಾನೇ ಇರಬೇಕಷ್ಟೆ. ಪ್ರವೃತ್ತಿ ಅಂತಕ್ಕಂಥದ್ದು ಅನುಪರಮ ಪ್ರಸಂಗಾತ್, ಅದಕ್ಕೆ ಬಿಡುವೇ ಇಲ್ಲ, ಹಾಗಾಗಬೇಕು. ನೋಡಿ, ಇದೆಲ್ಲ ದೋಷಗಳು. ಆಶಯಸ್ಯಾಪಿ ಅನ್ಯತ್ವ ಅನನ್ಯತ್ವಾಭ್ಯಾಂ ಅನಿರೂಪ್ಯತ್ವಾತ್. ಮತ್ತು ಆಶಯಸ್ಯಾಪಿ, ಆಶಯ ಅಂತಂದ್ರೆ ಏನು ಇಲ್ಲಿ, ಆಶಯ ಅಂತಂದ್ರೆ ಇಲ್ಲಿ ಈ ನಾವು ಕನ್ನಡದಲ್ಲಿ ಹೇಳ್ತಕ್ಕಂಥ ಆಶಯ ಅಂತಂತಲ್ಲ, ಅದು ಸಂಸ್ಕೃತದಲ್ಲೂ ಕೂಡ ಆಶಾ ಅಂತ ಇದೆ ಪದ. ಆ ಪದ ಆ ಅರ್ಥ ತಗೋಬಾರ್ದಿಲ್ಲಿ. ಇದು ಯಾವ ಪ್ರಕರಣ, ಇಲ್ಲಿ ಇದು ಬೌದ್ಧರ ಪ್ರಕರಣ. ಬೌದ್ಧರ ಪ್ರಕರಣ ಅಂತ ಆಗಿ, ಈ ಬೌದ್ಧರ ಪ್ರಕರಣದಲ್ಲಿ ಒಂದೊಂದು ಪಾರಿಭಾಷಿಕ ಪದಗಳಿವೆ. ಆ ಪಾರಿಭಾಷಿಕ ಪದಗಳಿಗೆ ಅವರದೇ ಆದ ಅರ್ಥ ಇದೆ. ಆ ಅರ್ಥವನ್ನು ತಗೊಳ್ಬೇಕೇ ಹೊರತು ನಾವು ಸಮಾನವಾಗಿ ಉಪಯೋಗಿಸ್ತಕ್ಕಂತಹ, ಎಲ್ಲರೂ ಉಪಯೋಗಿಸ್ತಕ್ಕಂತಹ ಲೋಕದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಅರ್ಥ ತಗೊಳ್ಳೋದೇನು ತಗೋಬಾರ್ದು. ಹೀಗೆ ಆಶ್ರಯ, ಇಲ್ಲಿ ಆಶಯ ಅಂತಂದರೆ ಅರ್ಥ ಏನು ಗೊತ್ತೇ, ಆಶ್ರಯ. ಅದಕ್ಕೆ ಬೌದ್ಧರು ಹೇಳತಕ್ಕಂಥ ಇನ್ನೊಂದು ಹೆಸರು, ಅವರ ಒಂದು ಟರ್ಮಿನಾಲಜಿ ಏನು, ಆಲಯ ಅಂತಕ್ಕಂಥನು ಹೇಳ್ತಾರದು. ಅದು ಮುಂದೆ ಬರುತ್ತಿಲ್ಲಿ. ಇದು ಆಲಯ ವಿಜ್ಞಾನ ಅಂತಕ್ಕಂಥದ್ದು ಅದು ಒಂದು ಈ ವಿಜ್ಞಾನವಾದದಲ್ಲಿ ಒಂದು ಇದು, ಅದು ಒಂದು ಭಾಗ. ಅದು ಆಲಯ ವಿಜ್ಞಾನ ಅಂತಕ್ಕಂಥದ್ದು. ಅದನ್ನೆಲ್ಲ ಶಂಕರ ಭಗವತ್ಪಾದ ನಿರಾಕರಣೆ ಮಾಡ್ತಾರೆ. ಮುಂದೆ ಬಹಳ ಸೊಗಸಾದ ಭಾಗ ಇದೆ ಆಲಯ ವಿಜ್ಞಾನ ಅಂತ. ಆಲಯ ವಿಜ್ಞಾನದನ್ನು ಅದನ್ನು ಪ್ರಚುರಪಡಿಸಿದವನೇ ದಿಂಗ್ನಾಗ ಅಂತಕ್ಕಂಥವನು. ಅವನು ಅದು ಬರುತ್ತೆ ಮುಂದೆ, ಇಲ್ಲಿ ನೋಡೋಣ. ಈ ಆಶ್ರಯಸ್ಯಾಪಿ ಅಂದರೆ ಈ ಆಶ್ರಯ ಇದೆಯಲ್ಲ, ಅದು ಈ ಆಶ್ರಯ ಅಂತಕ್ಕಂಥದ್ದು ಅನ್ಯತ್ವ ಅನನ್ಯತ್ವಾಭ್ಯಾಂ ಅನಿರೂಪ್ಯತ್ವ. ಅಂದರೆ ಈ ಒಂದು ಇದರಿಂದಾಗಲಿ ಅಥವಾ ಬೇರೆ ಇದರಿಂದಾಗಲಿ ಅಂತ, ಇದು ಬೇರೆ ಇದರಿಂದಾಗಲಿ ಅಥವಾ ಬೇರೆ ಇದರಿಂದಾಗಲಿ ಅನಿರೂಪ್ಯ, ಅಂದರೆ ನಿರೂಪಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಆಶ್ರಯ ಯಾವುದು ಸ್ವಾಮಿ? ಸಮುದಾಯಕ್ಕೆ ಸಮುದಾಯವೇ ಆಶ್ರಯವ, ಇಲ್ಲ ಬೇರೆ ಇನ್ನೇನಾದ್ರು ಆಶ್ರಯವ ಅಂತಕ್ಕಂಥದ್ದು ನೀವು ನಿರೂಪಣೆ ಮಾಡೋದಕ್ಕಾಗೋದಿಲ್ಲ. ಮತ್ತು ಇನ್ನೊಂದೇನು, ಕ್ಷಣಿಕತ್ವ ಅಭ್ಯುಪಗಮಾಚ ನಿರ್ವ್ಯಾಪಾರತ್ವಾತ್ ಪ್ರವೃತ್ತಿ ಅನುಪಪತ್ತೇ. ಮತ್ತು ನೀವೇನಂತ ಒಂದು ದೊಡ್ಡ ನಿಮ್ಮ ಸಿದ್ಧಾಂತ ಏನು, ಕ್ಷಣಿಕತ್ವ ಅಭ್ಯುಪಗಮ. ಎಲ್ಲವೂ ಕೂಡ, ಎಲ್ಲ ಅರಿವೂ ಕೂಡ ಕ್ಷಣಿಕವಾಗಿದೆ. ಒಂದು ಕ್ಷಣ ಇರತಕ್ಕಂಥದ್ದು ಅಂತೂ ಹೇಳ್ತಾರೆ, ಮತ್ತು ತ್ರಿಕ್ಷಣಾವಸ್ಥಾಯಿ ಅಂತೂ ಹೇಳ್ತಾರೆ. ಇರಲಿ, ಅದು ಏನು, ಒಂದು ಕ್ಷಣಿಕ ಎಲ್ಲ. ಈ ಕ್ಷಣಿಕ ಆದರೂ ಕೂಡ ಏನಾಗಿದೆ, ಅದರ ನೈರಂತರ್ಯವನ್ನು ಹೇಳ್ತೀರಿ ನೀವು. ಅಂದರೆ ಈಗ ನನಗೆ ಏನು ಅನುಭವ ಆಗ್ತಾ ಇದೆ ನೋಡಿ, ಈ ಕ್ಷಣಕ್ಕೆ ಮುಗಿದೋಯ್ತು, ಮುಂದೆ ಇನ್ನೊಂದು ಅನುಭವ, ಇನ್ನೊಂದೇನೋ, ಇದು ಒಟ್ಟು ಸೀರೀಸ್ ಆಗಿ ಬರೋದ್ರಿಂದ ಅದರ ಕಂಟಿನ್ಯೂಟಿ ಅಂತಕ್ಕಂಥದ್ದು ಒಂದಿರುತ್ತೆ. ಹೌದು ತಾನೆ? ಹೇಗೆ ಅಂದರೆ ಒಂದು ಉದಾಹರಣೆಯನ್ನು ಕೂಡ ಇಲ್ಲಿ ಕೊಟ್ಟಿಲ್ಲ, ಈ ಬೌದ್ಧ ಗ್ರಂಥಗಳಲ್ಲಿ ಕೆಲವರಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ. ಏನು, ಒಂದು ಸ್ಟ್ರೈಟ್ ಲೈನ್ ಇದೆ, ಹೌದು ತಾನೆ? ಏನೋ ಒಂದು ಗೆರೆ, ಲಂಬವಾದ ಒಂದು ಗೆರೆ ಇದೆ, ಒಂದು 2 ಇಂಚು 3 ಇಂಚು 4 ಇಂಚು ಇಟ್ಕೊಳ್ಳಿ, ಎಷ್ಟೋ ಒಂದು ಗೆರೆ ಇದೆ. ಈ ಗೆರೆ ಅದನ್ನು ವಿಶ್ಲೇಷಣೆ ಮಾಡಿದರೆ ಈ ಗೆರೆ ಏನಾಗಿದೆ, ಗೆರೆ ಅಂತಕ್ಕಂಥ ಪದಾರ್ಥವೇ ಇಲ್ಲ ಮೊಟ್ಟ ಮೊದಲಿಗೆ, ಹೌದು ತಾನೆ? ಈಗಿನ ವಿಜ್ಞಾನವೂ ಅದೇ ಹೇಳೋದು, ಗೆರೆ ಎಂಬತಕ್ಕಂಥ ಒಂದು ಪದಾರ್ಥವೇ ಇಲ್ಲ. ಮತ್ತೆ ಪದಾರ್ಥ ಇರೋದು, ಮತ್ತೆ ಯಾವ ಪದಾರ್ಥ? ಗೆರೆ ಕಾಣ್ತಾ ಇದೆಯಲ್ಲ ಸ್ವಾಮಿ ಅಂತಾನೆ, ಕಾಣ್ತಾ ಇದೆ, ಆದರೆ ಅದು ಗೆರೆ ಅಂತ ನಾವು ಒಂದು ಅಭಿಧಾನ ಹೆಸರು ಕೊಟ್ಟಿದ್ದೇವೆ ಅಷ್ಟೇ.
ಆದರೆ ಅಲ್ಲ. ಏನದು ಅಂದರೆ ಚುಕ್ಕೆ ಅಂತ ಏನಿದೆ, ಪಾಯಿಂಟ್ ಅಂತ ಏನಿದೆ, ಅಂದರೆ ಪಾಯಿಂಟ್ ಸುಮ್ಮನೆ ಪಿನ್ ಪಾಯಿಂಟ್ ಅಂತ ಪಾಯಿಂಟ್. ಆ ಪಾಯಿಂಟ್ ಅಂತ ಏನಿದೆ ಅದರ ಒಂದು ನೈರಂತರ್ಯ ಅಷ್ಟೆ. ಇರ್ತಕ್ಕಂಥದ್ದೇ ಪಾಯಿಂಟು, ಚುಕ್ಕೆ. ಆ ಚುಕ್ಕೆ ಏನಾಗಿದೆ, ಒಂದು ಅನೇಕ ಚುಕ್ಕೆಗಳು. ಒಂದು 2 ಇಂಚಿನ ಗೆರೆ ಆಗಬೇಕಾದ್ರೆ ನಿಮಗೆ ನೂರಾರು ಚುಕ್ಕೆಗಳು ಒಂದ್ರ ಪಕ್ಕ ಒಂದ್ರ ಪಕ್ಕ ಒಂದ್ರ ಪಕ್ಕ ಹಾಕಿ 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 ಏನಾಗುತ್ತೆ, ಅದು ಲಂಬಾಕಾರವಾಗಿ ನೈರಂತರ್ಯವಾಗಿ ಬೆಳೆದು ಗೆರೆ ಅಂತ ಅನ್ನಿಸ್ಕೊಳ್ಳುತ್ತೆ. ಆದರೆ ನಿಜವಾಗಿ ಏನಾಗಿದೆ, ಅದು ಬಿಂದುವಿಗಿಂತ ಬೇರೆಯಾಗಿ ಇಲ್ಲ. ಅಂದರೆ ಇದು ಯಾತಕ್ಕೆ ಈ ಉದಾಹರಣೆ ಯಾಕೆ ಹೇಳಿದ್ರೆ, ಇಲ್ಲಿ ಇಷ್ಟು ಮಾತ್ರ ತಗೊಳ್ಬೇಕು, ಏನು ನೈರಂತರ್ಯ ಅಂತ ಅಷ್ಟೆ. ಕ್ಷಣಿಕತ್ವ ಅಂತ ಇದ್ರೂ ಕೂಡ ಅದು ಯಾತಕ್ಕೆ ನಮಗೆ ಅನುಭವ ಆಗ್ತಾ ಇದೆ, ಕ್ಷಣಿಕತ್ವ ಹೊರಟೋಗಿಲ್ಲ ಅಂದರೆ ನೈರಂತರ್ಯ ಅಂತ ಇದೆ. ಮತ್ತು ಕ್ಷಣಿಕತ್ವ ಅಭ್ಯುಪಗಮಾಚ, ಈ ಕ್ಷಣಿಕತ್ವ ಅಂತ ನೀವು ಒಪ್ಕೊಂಡ್ಬಿಟ್ರೆ ನಿರ್ವ್ಯಾಪಾರತ್ವಾತ್, ಅಂದರೆ ಯಾವ ವ್ಯಾಪಾರವೂ ಕೂಡ ಆಗುವುದಕ್ಕೆ ಸಾಧ್ಯವಿಲ್ಲದಿರುವುದರಿಂದ ಪ್ರವೃತ್ತಿ ಅನುಪಪತ್ತೇ, ಪ್ರವೃತ್ತಿ ಎಂಬತಕ್ಕಂಥದ್ದು ಹೊಂದೋದಿಲ್ಲ. ಆದ್ದರಿಂದ ತಸ್ಮಾತ್ ಸಮುದಾಯ ಅನುಪಪತ್ತಿ ಅಂತ ಹೇಳಿದ್ರು. ಇಲ್ಲಿ ಸಮುದಾಯ ಅನುಪಪತ್ತಿ, ಇಲ್ಲಿ ಸಮುದಾಯ ಅಂತಕ್ಕಂಥದ್ದು ಇಲ್ಲಿ ಹೊಂದೋದಿಲ್ಲ ಅಂತ ಹೇಳಿ, ಆ ಸಮುದಾಯ ಅನ್ನುವುದೇ ಹೊಂದದೇ ಇರಬೇಕಾದರೆ ತದಾಶ್ರಯ ಲೋಕಯಾತ್ರ ಲುಪ್ಯೇತ. ಇನ್ನು ಆ ಸಮುದಾಯಕ್ಕೆ ಆಶ್ರಯವಾಗಿರತಕ್ಕಂಥ, ಅಂದರೆ ಸಮುದಾಯ ಅಂತ ಇದ್ದರೆ ಎಲ್ಲ ವ್ಯಾಪಾರ, ಲೋಕ ಸೃಷ್ಟಿ ವ್ಯಾಪಾರ, ಲಯ ವ್ಯಾಪಾರ, ಎಲ್ಲರ ವ್ಯಾಪಾರ. ಸಮುದಾಯನ ಇಲ್ಲ. ಹಾಗಾಗಿ ಸಮುದಾಯವನ್ನು ಆಶ್ರಯಿಸಿರತಕ್ಕಂಥ ಎಲ್ಲ ಲೋಕಯಾತ್ರೆ, ಲೋಕ ವ್ಯಾಪಾರ, ಲೋಕ ವ್ಯಾಪಾರಗಳು ಕೂಡ ಸಿದ್ಧವಾಗುವುದಿಲ್ಲ ಅಂತ ಹೇಳಿ ಇದಕ್ಕೆ ಹೇಳಿದ್ರು. ಅಲ್ಲಿಗೇನಾಯಿತು, ಸಮುದಾಯ ಉಭಯ ಹೇತುಕೇಪಿ ತದಪ್ರಾಪ್ತಿ ಅಂತಕ್ಕಂಥ ಸೂತ್ರ. ಇದಕ್ಕೆ ನಾನು ನನ್ನ ಎಲ್ಲ ಹೇಳಿದ್ದೆ, ಇದಕ್ಕೆ ಅನ್ವಯ ಅಂತ ಹೇಳಿದ್ದನ್ನು ಮರ್ತುಬಿಟ್ಟಿದ್ದೀರಿ. ಇನ್ನೊಂದು ಸರಿ, ಇವಾಗ ಇದೆಲ್ಲ ಗೊತ್ತಾಗಿದೆಯಲ್ಲ ನಮಗೆ, ಗೊತ್ತಾಗಿರೋದ್ರಿಂದ ಈ ಪದವಿಭಾಗ ನಾನು ಎರಡು ಸುಲಭ ಇದೆ. ಏನಿರಲಿ, ಸಮುದಾಯ ಉಭಯ ಹೇತುಕೆ ಅಪಿ ತದಪ್ರಾಪ್ತಿ, ಒಂದೇ ಪದ, ತಸ್ಯ ಅಪ್ರಾಪ್ತಿ ತದಪ್ರಾಪ್ತಿ. ಎಷ್ಟು ಪದ? 4 ಪದ ಇರತಕ್ಕಂಥ ಸೂತ್ರ ಇದು. ಅನ್ವಯ ಏನು ಮಾಡ್ಕೋಬೇಕು, ನಾ ಹೇಳಿದ್ನಲ್ಲ, ಇಲ್ಲಿ ಈ ಒಂದೆಲ್ಲ ಸೇರಿಸ್ಕೊಳ್ಬೇಕಿಲ್ಲಿ. ಸಮುದಾಯ ಅಂತ ಅನ್ನೋದಕ್ಕೆ ಎಷ್ಟು ಪದ ಸೇರಿಸ್ಕೋಬೇಕು ನೋಡಿ. ಭೂತಂ ಭೌತಿಕಂಚ ಚಿತ್ತಂ ಚೈತಂಚ ಇತಿ ಉಭಯ ಹೇತುಕ ಸಮುದಾಯ. ಇದು ಒಂದು ಭಾಗ. ಭೂತಂ ಭೌತಿಕಂ ಚಿತ್ತಂ ಚೈತಂ ಇತಿ ಉಭಯ ಹೇತುಕ ಸಮುದಾಯ. ಈ ಸಮುದಾಯ ಉಭಯೇತುಕವಾಗಿದೆ ನೋಡಿದೀವಲ್ಲ ನಾವು, ಗೊತ್ತಾಗಿದೆ ನಮಗೆ ಸಮುದಾಯ. ಈಗ ಉಭಯ ಹೇತುಕೆ ಅಪಿ ಅಂತ ಇದೆ. ಆ ಸಮುದಾಯ ಅಲ್ಲಿ ಆಯಿತು, ಮುಂದಿನ ವರ್ಡಿದು ಉಭಯ ಹೇತುಕೆ ಅಂತ ಇದ್ದರಿಂದ ತಸ್ಮಿನ್ ಸಮುದಾಯೇ ಉಭಯ ಹೇತುಕೆ ಅಂತ ಅರ್ಥ. ಹಿಂದಿನ ಸಮುದಾಯ ನಿರ್ವಚನ ಮಾಡಿ ಆಯಿತು. ಆ ತಸ್ಮಿನ್ ಸಮುದಾಯೇ ಉಭಯ ಹೇತುಕೆ ಸತಿ. ಆ ತಸ್ಮಿನ್ ಸಮುದಾಯ ಅಂದರೆ ಸತಿ ಸತ್ತನೇ ಪ್ರಯೋಗ ಇದು. ಆ ಒಂದು ಸಮುದಾಯವು ಉಭಯ ಹೇತುಕೆ ಸತ್ಯಪಿ, ಅಂದರೆ ಎರಡೂ ಪ್ರಕಾರವುಳ್ಳದ್ದಾಗಿದ್ದರೂ ಕೂಡ, ಎರಡೂ ಪ್ರಕಾರ ಯಾವುದು, ಭೂತ ಭೌತಿಕ ಚಿತ್ತ ಚೈತ, ಎರಡೂ ಪ್ರಕಾರವಾಗಿದ್ದರೂ ಕೂಡ ತದಪ್ರಾಪ್ತಿ. ತದಪ್ರಾಪ್ತಿ ಇನ್ನೇನು, ಸಮುದಾಯಸ್ಯ ಅಪ್ರಾಪ್ತಿ ಅಂತ. ಅಲ್ಲಿಗೇನು, ಭೂತ ಭೌತಿಕ ಚೈತ ಇದು ಸಮುದಾಯ. ಈ ಸಮುದಾಯವು ಹೀಗೆ ಈ ಎರಡು ಪ್ರಕಾರಗಳಿಂದ ಕೂಡಿಕೊಂಡಿದ್ದರೂ ಕೂಡ, ಎರಡು ಪ್ರಕಾರಗಳನ್ನು ಉಳ್ಳದ್ದಾಗಿದ್ದರೂ ಕೂಡ ಏನಾಗುತ್ತೆ, ಆ ಸಮುದಾಯ ಅಂತಕ್ಕಂಥದ್ದು ಸಿದ್ಧವಾಗುವುದಿಲ್ಲ. ಸಮುದಾಯ ಸಿದ್ಧವಾಗದೇ ಇದ್ದರೆ ವ್ಯಾಪಾರವೇ ಇಲ್ಲ. ವ್ಯಾಪಾರ ಇಲ್ಲ ಅಂದರೆ ಪ್ರಪಂಚವಿಲ್ಲ. ನೋಡಿ ಸ್ವಾಮಿ, ನಿಮ್ಮ ವಾದದಲ್ಲಿ ಹೀಗಾಗಿಬಿಡುತ್ತೆ, ಈ ದೋಷ ಬರುತ್ತೆ ಅಂತ ಹೇಳಿದ್ರು. ಈಗ ಇಲ್ಲಿ ಒಂದು ಸಣ್ಣದೊಂದು ಆಕ್ಷೇಪಣೆ.
ಇವ್ರು ಏನು ಹೇಳಿದ್ರು ಸಿದ್ಧಾಂತಿಗಳು, ಶಂಕರ ಭಗವತ್ಪಾದರು? ನೋಡಿ ಸ್ವಾಮಿ, ಸಮುದಾಯ ಅಂತ ಅನ್ನೋದು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಕಾರಣ ಏನು ಕೊಟ್ಟರು? ಒಂದು ಅಚೇತನತ್ವಾತ್ ಅಂತ ಕೊಟ್ಟರು. ನೋಡಿ, ನಿಮ್ಮ ಭೌತ ಭೌತಿಕ ಚಿತ್ತ ಚೈತ ಇಲ್ಲಿಲ್ಲ, ಇವೆಲ್ಲ ಅಚೇತನ ಅಂತ ಕೊಟ್ಟರು. ಇವಾಗ ನಾವೇನು ಕೇಳ್ತೇವೆ, ನಮಗಿರ್ತಕ್ಕಂಥ ಅಲ್ಪಮತಿ, ನಾವೇನು ಕೇಳ್ತೇವೆ ಗೊತ್ತೇನು? ಏನ್ರಿ ಆ ಬೌದ್ಧರು ಇಷ್ಟೊಂದು ದಡ್ರ? ಏನು, ಘಟ ಪಟ ಅಂತಕ್ಕಂಥದ್ದು ಅಚೇತನ ಸ್ವಭಾವ, ಅದಕ್ಕೆ ಸಮುದಾಯ ಸಂಘಾತ ಅಂತಕ್ಕ ಸಾಧ್ಯವಿಲ್ಲ, ಅಂದರೆ ಪ್ರವೃತ್ತಿ ಅಂತಕ್ಕಂಥ ಸಾಧ್ಯವಿಲ್ಲ ಅನ್ನೋದು ಅಷ್ಟು ಗೊತ್ತಿಲ್ವ ಅವರಿಗೆ? ಪ್ರವೃತ್ತಿ ಸಾಧ್ಯವಾಗಬೇಕಾ ಚೇತನತ್ವ ಅಂತ ಇರಬೇಕಲ್ಲ, ಅಷ್ಟು ಗೊತ್ತಿಲ್ವ ಅಂತ ಹೇಳ್ಬಿಡ್ತೇವೆ ನಾವು. ಇಲ್ಲ ಇಲ್ಲ, ಅದಲ್ಲ, ಅವರೇನಷ್ಟು ದಡ್ರಲ್ಲ ಅವರು ನಮ್ಮ ಹಾಗೆ. ಅಚೇತನತ್ವ ಅಂತ ಇಲ್ಲಿ ಒಂದು ಕಾರಣ ಹೇಳಿದ್ದಾರೆ, ಅದನ್ನ ಹಿಡ್ಕೊಂಡು ಈ ಬೌದ್ಧ ಸರ್ವಾಸ್ತಿತ್ವವಾದಿಗಳು ಏನು ಹೇಳ್ತಾರೆ, ನೋಡಿ ಸ್ವಾಮಿ, ನೀವು ಹೇಳಿಬಿಟ್ರಲ್ಲ, ಈ ಒಂದು ಸಮುದಾಯ ಅಂತಕ್ಕಂಥದ್ದು ಸಾಧ್ಯವೇ ಇಲ್ಲ. ಯಾತಕ್ಕೆ ಅಂದರೆ ಆ ಸಮುದಾಯಕ್ಕೆ ಕಾರಣವಾಗಿರತಕ್ಕಂಥ ಎರಡೂ ಕೂಡ, ಎರಡು ತತ್ವಗಳು ಕೂಡ, ಭೂತ ಭೌತಿಕ ಚಿತ್ತ ಚೈತ ಇದೆಯಲ್ಲ, ಅವೆರಡೂ ಕೂಡ ಅಚೇತನವಾದವುಗಳು ಅಂತ ಹೇಳ್ಬಿಟ್ರಲ್ಲ. ಅಚೇತನವಾದ ಪದಾರ್ಥಕ್ಕೆ ಪ್ರವೃತ್ತಿ ಇರುವುದಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ವಾ? ಏನು ಸ್ವಾಮಿ, ನೀವು ಹೇಳಬೇಕಾದನ್ನ? ಒಬ್ಬ ಸಣ್ಣ ಹುಡುಗ, ಮಗು ಹೇಳ್ತಾನದನ್ನ. ಈ ಕಾರಣ ಕೊಟ್ಬಿಟ್ಟು ನೀವು ಓಹೋ ನಿಮ್ಮ ಸಿದ್ಧಾಂತ ಆದರೆ, ನಾವು ಹೇಳ್ತೇವೆ ಆ ಒಂದು ಅಚೇತನವಾಗಿದ್ದರೂ ಕೂಡ, ಅಚೇತನ ಅಂತ ನೀವು ಹೇಳಿದರೂ ಕೂಡ ಉತ್ಪತ್ತಿ ಸಾಧ್ಯವಿದೆ ಅಂತ ಅನ್ನುವುದನ್ನ ನಾವು ಹೇಳ್ತೇವೆ. ಅದೇನೋ ಹೇಳ್ಬಿಟ್ರಿ, ಏನು ಅಚೇತನವಂತೆ, ಇದು ಯಾರು? ಸಣ್ಣ ಮಕ್ಕಳಿಗೂ ಗೊತ್ತಲ್ಲ ಸ್ವಾಮಿ ಇದು. ಅಚೇತನವಾದದ್ದಕ್ಕೆ ಪ್ರವೃತ್ತಿ ಇಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು. ಅದನ್ನು ನೀವು ನಮಗೆ ಹೇಳಬೇಕಾ? ಇಲ್ಲ, ನೀವು ಹೇಳಿದ್ದೀರಿ, ಆದರೂ ಹೇಳಿದ್ದೀರಿ ನೀವು. ಅದಕ್ಕೆ ಸಮಾಧಾನವನ್ನು ನಾವು ಹೇಳ್ತೇವೆ ಅಂತ ಹೇಳಿ, ಅದಕ್ಕೆ ಮುಂದಿನ ಸೂತ್ರದಲ್ಲಿ ಇವರು ಆ ಬೌದ್ಧರುಗಳು ಇದಕ್ಕೆ ಆ ಒಂದು ಅಚೇತನ ಅಂತ ಹೇಳಿದ್ರಲ್ಲ, ಅಚೇತನ ಅಂತ ನೀವು ಹೇಳಿದ್ರಲ್ಲ ಸ್ವಾಮಿ, ಆದರೂ ಕೂಡ ಭೂತ ಭೌತಿಕ ಚಿತ್ತಚೇತ ಇದಕ್ಕೆ ಸಮುದಾಯ ಅಂತಕ್ಕಂಥದ್ದು ಸಾಧ್ಯ, ಸಿದ್ಧವಾಗುತ್ತದೆ ಎನ್ನುವುದನ್ನು ನಾವು ತೋರಿಸುತ್ತೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡೋಣ ಏನು ತೋರಿಸ್ತಾರೆ ಅಂತ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.